Her name is Simple Love. Hi, how guys? What's up? What's up? ನಮ್ಗೆ ಇಂಗ್ಲಿಷ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ದ ಸ್ಪೆಷಲ್ ವ್ಲಾಗ್ ಏನಂದ್ರೆ, ಇವತ್ತು ಸ್ಪೆಷಲ್ ವ್ಯಕ್ತಿದಿರು ಬಂದಿದ್ದಾರೆ ಇಬ್ರು. ಅವ್ರು ಯಾರಂತ ಇಂಟ್ರೊಡ್ಯೂಸ್ ಮಾಡ್ತೀನಿ. ಮೋಸ್ಟ್ ಪಾರ್ಟಿ ಫ್ರೀ ಗರ್ಲ್, ನಾವು ಅಪ್ಕಮಿಂಗ್ ಬ್ರೈಡ್. ಮೋಸ್ಟ್ ವೆಲ್ಕಮ್ ಭೂಮಿಕಾ. ಹಾಯ್. ಇವಳು ಇವಾಗ ಸ್ಕರ್ಟ್ ಇಂದ ಸಾರಿಗೆ ಟ್ರಾನ್ಸ್ಫಾರ್ಮೇಶನ್ ಹಾಕ್ತಿದ್ದಾರೆ. ಬ್ರೈಡ್ ಇದ್ದಾರೆ, ನೆಕ್ಸ್ಟ್ ಮಂತ್ ಮದುವೆ ಆಗ್ತಿದೆ. ಹೆಂಗ ಅನಿಸ್ತಿದೆ? ಲಾಸ್ಟ್ ಬ್ಯಾಚುಲರ್ ಹೇಳಿ ಹೇಳು ಭೂಮಿಕಾ. ಇಲ್ಲ ಹೇಳು. ಓಕೆ, ಅವ್ರು ಫುಲ್ ಶೈ ಆಗ್ತಿದ್ದಾರೆ. ನೋಡಿ ಹೆಂಗ್ ನಗ್ತಿದ್ದಾಳೆ. ಕಿಲ 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 ಅಂತ ನಿಮ್ಮ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಇನ್ನೊಬ್ರಿದ್ದಾರೆ, ಮೋಸ್ಟ್ ಬ್ಯೂಟಿಫುಲ್ ಹ್ಯಾಂಡ್ಸಮ್ ಗರ್ಲ್. ಹ್ಯಾಂಡ್ಸಮ್ ಹುಡುಗರಿಗೆ ಮಾತ್ರ ಹೇಳ್ಬೇಕಂದ್ರೆ ಏನ್ ರೂಲ್ಸ್ ಇಲ್ಲ ಬ್ರೋ. ಯು ಮದರ್ ಫಾದರ್ಸ್ ಮೆನಸ್. ಅವ್ರನ್ನ ನೋಡಿದ್ರೆ ಫುಲ್ ಎಲ್ಲರೂ ಫಿದಾ ಆಗ್ಬಿಡ್ತೀರಾ. ಬಟ್ ನಂಗೇನು ಮೆಸೇಜ್ ಮಾಡಬೇಡಿ, ಅವ್ರ ನಂಬರ್ ಅವ್ರ ಇನ್ಸ್ಟಾ ಕೊಡಿ ಅಂತ. ದಿಸ್ ಇಸ್ ಶಿ ತೃಪ್ತಿ. ನಮಸ್ತೆ ನಮಸ್ತೆ ನಮಸ್ತೆ. We are friends. Subscribe our YouTube channel. Please guys, please. We request, please. ಹಾರ್ಟ್ ಇಂದ ಟಚ್ ಆಗಿ ಇಲ್ಲಿಂದ ಹೋಗಿ ಅಲ್ಲಿಂದ ಬಂದ್ಬಿಟ್ಟು ಅಷ್ಟು ಎಮೋಷನಲ್ ಆಗಿ ಹೇಳಿದ್ದಾರೆ. ನನಗೂ ಸಬ್ಸ್ಕ್ರೈಬ್ ಮಾಡಿ. ಬ್ರೋ ಅಂಡ್ ಗರ್ಲ್ಸ್ ಈಗ ಕಾಲ ಬಿದ್ದಿರ್ತೀವಿ. ಅವಳಿಗೆ ಮಿಲಿಯನ್ ವ್ಯೂಸ್ ಬರಬೇಕು, ಮಿಲಿಯನ್ ಸಬ್ಸ್ಕ್ರೈಬರ್ಸ್. 10 ರೂಪೀಸ್ ಆಕ್ಟಿಂಗ್ ಅಲ್ಲ, ಇವ್ರದ್ದು 1000 ರೂಪೀಸ್ ಬಿಲಿಯನ್ ಆಕ್ಟಿಂಗ್. ಇವಳೊಬ್ಳಿದ್ದಾಳೆ ಓವರ್ ಆಕ್ಟಿಂಗ್ ಗರ್ಲ್, ಆಯ್ತಾ? ಬಿಲಿಯನರ್ಸ್ ಆಗಿ ನನಗೆ ಬಿಲಿಯನ್ ಕೊಡ್ತೀನಿ ಅಂತ ಹೇಳಿದಾರೆ, ಅದಕ್ಕೋಸ್ಕರ ಆಕ್ಟಿಂಗ್ ಮಾಡ್ತೀನಿ. ಅಯ್ಯೋ, ಇದೇ ಭ್ರಮೆಯಲ್ಲಿ ರುಚಿನ ನೀನು, ಆಯ್ತಾ? ರಿಯಾಲಿಟಿ ಬರ್ಬೇಡ ನೀನು, ಇದೇ ಭ್ರಮೆಯಲ್ಲಿ. ಓಕೆ, ಇವಾಗ ಶಾಪಿಂಗ್ ಹೋಗೋಣ ಅಂತ. ಆಕ್ಚುಲಿ ಬ್ರೈಡ್ ಟು ಬಿ ಮಾಡಬೇಕು. ಸೊ ಏನು ಪ್ಲಾನ್ ಇಲ್ಲ. ಅವಳ ಹತ್ರನೇ ಶಾಪ್ ಮಾಡಿಸಿ, ಅವಳ ಹತ್ರನೇ ಡೆಕೋರ್ ಮಾಡಿಸಿ, ಅವಳ ಹತ್ರನೇ ಕೇಕ್ ಪರ್ಚೇಸ್ ಮಾಡಿಸ್ಕೊಂಡು ಬ್ರೈಡ್ ಟು ಬಿ ಮಾಡಕ್ಕೆ ಹೊರಟಿದ್ದೀವಿ. The upcoming most beautiful bride, Bhumika. ಓಕೆ, ಬನ್ನಿ ಶಾಪಿಂಗ್ ಮಾಡಕ್ಕೆ ಹೋಗೋಣ. ಏನೇನು ಶಾಪ್ ಮಾಡ್ತೀವಿ, ಎಲ್ಲ ಹೋಗ್ತೀವಿ, ಏನು ತಿಂತೀವಿ ಎಲ್ಲ ತೋರಿಸ್ತೀವಿ. ನೋಡಿ ಡ್ಯಾನ್ಸ್ ಮಾಡ್ತಿದ್ದಾರೆ ಇಷ್ಟು ಜೋಶಲ್ಲಿ. ಅವಳು ಹೆಂಗೋ ಮದುವೆ ಮಾಡಿ ಕಳಿಸ್ತಿದ್ದೀವಿ ಅಂತ ಜೋಶಲ್ಲಿ ತೃಪ್ತಿ ಅವರು, ಅಲ್ವಾ? ಓಕೆ, ಲೆಟ್ಸ್ ಗೋ, ಬನ್ನಿ ಹೋಗೋಣ. ನೋಡಿ ಗಾಯ್ಸ್, ಇರೋದು 3 ಅಡಿ. ಇವಳು ಹಾಕೊಂತಿರೋದು ತೋರ್ಸು, ನೀನು ನಿಲ್ಸಿ ತೋರಿಸು ಭೂಮಿ. ನೋಡಿ ನೋಡಿ ಎಷ್ಟು ಇಳಿಸಿದೆ. ಈ ಥರ ಹುಡುಗಿರ್ನೆಲ್ಲ ಈ ಥರ. ಹಾಂ, ಹೇಳಿ ಭೂಮಿಕಾ, ಹೇಳ್ರಿ. ಅಷ್ಟೇ ಅವಳು. ನೋಡ್ರಿ, ಫೋನ್ ಏನು ಬೇಡ ಅವಳಿಗೆ. ಓಕೆ ಬ್ರೋ, ರೆಡಿಯಾಗಿ. ಗಾಯ್ಸ್, ನಮ್ ವ್ಲಾಗರ್ ನೋಡಿ ಆಟೋ ಬುಕ್ ಮಾಡಿ ಯಾವ್ದೋ ಬರೋ ಆಟೋನ ನಮ್ಮ ಆಟೋ ಅಂತಾನೆ ನೋಡ್ಕೊಂಡು ನಿಂತಿದ್ದಾಳೆ. ನೋಡಿ ಏನ್ ಆಗ್ತಿದೆ ಲೈಫಲ್ಲಿ ಅಂತ ಗೊತ್ತಿಲ್ಲದೆ ಬ್ರೈಡ್ ನೆಕ್ಸ್ಟ್ ಅಪ್ಕಮಿಂಗ್ ಬ್ರೈಡ್ ಆಗಿ ನಿಂತ್ಕೊಂಡಿದ್ದಾಳೆ. ಬ್ರೋ, ಹೀಲ್ಸ್ ಹೋಗ್ಬಿಟ್ಟೆಲ್ಲ ಫ್ಲಾಟ್ಸ್ ಬಂದ್ಬಿಟ್ಟಿದೆ. ಪ್ಲೀಸ್ ಅದನ್ನ ಇಲ್ಲಿ ಕಚ್ಬಿಟ್ಟಿದ್ಯಂತೆ. ಬೆಲ್ಟ್ ಇಲ್ಲಿ ಕಚ್ಬಿಟ್ಟಿದೆ. ಬೇಡ ಕಡೆ ಅದೆಲ್ಲ ಆಗ್ಬೇಡ್ವೆ. ಆ್ಯಕ್ಚುಲಿ ಫೋನ್ಪೇ ಗೂಗಲ್ ಪೇ ಮೇಲೆ ಡಿಪೆಂಡ್ ಆಗಿ ಇವತ್ತು ಆಟೋದವ್ರು ಸರ್ವರ್ ಬ್ಯುಸಿ ಬಂದು ಕ್ಯಾಶ್ ಇಲ್ದಲೆ ಒಬ್ಬರ ಹತ್ರ ₹1 ಇಲ್ಲ ಗೈಸ್. ಇವಳು ಊರಿಂದ ಬಂದಿದ್ದಾಳೆ, ಇಲ್ಲಿಂದಾನೆ ಹೊಳಲ್ಕೆರೆ ದೂರದಿಂದ ಬಂದೇಳೆ. ₹1 ಕ್ಯಾಶ್ ತಂದಿಲ್ಲ. ಮೇಡಮ್ ಅವರು ಬ್ಯಾಗ್ ಎಲ್ಲ ತಂದಿದ್ದಾರೆ, ₹1 ಕ್ಯಾಶ್ ತಂದಿಲ್ಲ. ಬಂದ್ರು ₹1 ಕ್ಯಾಶ್ ತಂದಿಲ್ಲ. ಇವಾಗ ಅಲ್ಲೆಲ್ಲೋ ಅಂಗಡಿಲಿ ಇಸ್ಕೊಂಬಂದ್ರಿ, ಆದ್ರೆ ಅವ್ರು ಆಟೋದವ್ರು ಚೇಂಜ್ ಬೇಕು ಅಂತ ನೋಡಿ ಪೆಟ್ರೋಲ್ ಬಂಕಲ್ಲಿ ಚೇಂಜ್ ಇಸ್ಕೊಂಬರಕ್ಕೆ ಹೋಗಿದ್ದಾರೆ. ಚೇಂಜ್ ಸಿಗ್ತಾ ಇಲ್ಲ. ಈ ಥರ ಆಗಿದೆ ನಮ್ಮ ಪರಿಸ್ಥಿತಿ. ಏನಂತೀರಾ? ಪ್ಲೀಸ್ ಕ್ಯಾಶ್ ಕ್ಯಾರಿ ಮಾಡಿ. ಅಟ್ಲೀಸ್ಟ್ ಮಿನಿಮಮ್ ₹100 ಕ್ಯಾರಿ ಮಾಡ್ಕೊಂಡಿರ್ತೀವಿ ಅನ್ಕೊಳ್ಳಿ. ಸನ್ನಿವೇಶ ₹200 ಪೇ ಮಾಡೋ ಥರ ಬರುತ್ತೆ. ಅದಕ್ಕೆ 1000 ಆದ್ರೂ ಇಟ್ಕೊಳ್ಳಿ. ಮಿನಿಮಮ್ ಸ್ವಲ್ಪ ಕ್ಯಾಶ್ ಇಟ್ಕೊಳ್ಳಿ. ಹಣೆ ಬರ ಚೆನ್ನಾಗಿಲ್ಲ ಅಂದ್ರೆ ಈ ತರ ಆಗುತ್ತೆ. ಏನಂತೀರಾ? ಹಣೆ ಬರ ಚೆನ್ನಾಗಿರೋದಕ್ಕೇನೆ
ನಮಗೆ ಕ್ಯಾಶ್ ಸಿಕ್ಕಿರೋದು ಪೇ ಮಾಡಿ ಬಟ್ ಇಟ್ ಟೇಕ್ ಸಮ್ ಟೈಮ್. ಯೋಚನೆ ಆಗ್ತಿದೆ ಇಂಥವ್ರ ಜೊತೆ ಬಂದ್ಬಿಟ್ಟಿದ್ದೀನಲ್ಲ. ನೋಡ್ರಿ ನೀನ್ ಎಂತವ್ರ ಜೊತೆ ಅಲ್ಲ, ಯಾರ ಜೊತೆ ಹೋಗಿದ್ರೆ ಏನಾದ್ರು ಆಗ್ಬೋದಿತ್ತೇನೋ. ನಮ್ ಜೊತೆ ಬಂದಿದ್ಯಲ್ಲ, ಕರೆಕ್ಟಾಗಿ ಹೋಗ್ತಿ, ಕರ್ಕೊಂಡು ಹೋಗ್ತೀವಿ ನಾವು. ಬ್ರೈಡ್ಗೆ ಮಾತು ಬರ್ತಿದೆ. ಇವಾಗ ಸ್ವಲ್ಪ ಮಾತಾಡ್ತಿದ್ದಾಳೆ. ಮದ್ವೆಲ್ ತೋರಿಸ್ತೀನಿ ಎಷ್ಟು ಸೈಲೆಂಟ್ ಆಗಿ ಇರ್ತಾಳೆ ಅಂದ್ರೆ ಹಾ 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 ಅಂತ ಹೊಡಿರ್ತಾಳೆ ಅಲ್ವಾ. ಹಾ 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 ಅಂತ ಹೊಡಿರ್ತಾಳೆ ಅಲ್ವಾ. ಓಕೆ, ಲೆಟ್ ಮಿ ಸೀ ದ ಶಾಪಿಂಗ್ ಮಾಲ್. 5 minutes later. ಕ್ಯಾಶ್ ಹುಷಾರಾಗಿ ಇಟ್ಕೊಳ್ಳೆ. ನಾವು ಲಾರೆನ್ಸ್ ಜೂಡಿಯೋ ನೋಡಿ ಇವ್ರಿಗೆ ಹೆಂಗ್ ಹೋಗ್ತಿದ್ದಾರೆ ನನ್ನ ಬಿಟ್ಟು. ನನ್ನ ಫೋಟೋಗ್ರಾಫರ್ ಅನ್ಕೊಂಡಿದಾರಾ? ವಿಡಿಯೋಗ್ರಾಫರ್ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಇಲ್ಲೇ ಮಾಡ್ಕೊಂಡಿದ್ದಾರೆ. ಅಲ್ಲ ಅವ್ರ ಹುಡುಗ ಇಲ್ಲ, ತೃಪ್ತಿ ಇದ್ದಾಳೆ. ನೋಡ್ದೆ ನಮ್ಮ ಹುಡುಗ ಬರೋದೇ ಇಲ್ಲ. ಕರ್ಕೊಂಬನ್ನಿ, ನೆಕ್ಸ್ಟ್ ಟೈಮ್ ಕರ್ಕೊಂಬರ್ತೀರಾ? ಕರ್ಕೊಂಬರ್ತೀರಾ? ಓಕೆ ಡನ್. ಭೂಮಿ ಮದ್ವೆ ಆಗ್ತಿದ್ಯಾ ಕಣೆ, ಈ ಥರದ್ದೆಲ್ಲ ಹಾಕೊಂಬಾರ್ದು. ಸ್ಯಾರಿ ತಗೋಬಾ ನೀನು. ಬ್ರೈಡ್ ಟು ಬಿಗ್ ಸೆಲೆಕ್ಟ್ ಮಾಡಿದ್ರೆ ನೈಟ್ ವೇರ್ ಸೆಲೆಕ್ಟ್ ಮಾಡ್ತಾಳೆ. ಇಂಥವ್ರನ್ನೆಲ್ಲ ಬ್ರೈಡ್ ಅಂತ ಅಂದ್ಬಿಟ್ಟು ಇಲ್ಲ, ಯಾರು ಮದ್ವೆ ಆಗ್ತಿರೋದು ಭೂಮಿ? ನಂಗೆ ಅದೇ ಗೊತ್ತಾಗ್ತಿಲ್ಲ. ಎಲ್ಲಿ ನೋಡಿದ್ರು ಚಡ್ಡಿ ನೋಡ್ತಾವಳೆ. ಎಲ್ಲಿ ಫೋಕಸ್ಗೆ? ಫೋಕಸ್ ಚಿಕ್ಕ ಮಕ್ಳು ಚಪ್ಪಲಿ ಮೇಲೆ ಫೋಕಸ್ ಮಾಡ್ತಾಳೆ ಗೈಸ್. ಆಗಲ್ಲ ತೋರಿಸ್ತೀನಿ. ತೃಪ್ತಿ ನೋಡಿ ಪಾಪ ಅವಳು ಸೆಲೆಕ್ಟ್ ಮಾಡ್ತಿಲ್ಲ ಅಂತ ಇವಳು ಈ ಥರ ಬೇಜಾರಾಗಿದ್ದಾಳೆ. ನನಗೆ ಕ್ಯಾಮ್ರಾ ಇಟ್ಕೊಂಡು ಓಡಾಡ್ತಾಳೆ. ಒಬ್ರು ಚಿಕ್ಕ ಮಕ್ಳು ಡ್ರೆಸ್ ಚಡ್ಡಿ ಹಿಡ್ಕೊಂಡು ನೋಡ್ತಾರೆ. ಬಂದಿರೋದೇ ಏನಕ್ಕೋ ಮಾಡ್ತಿರೋದೇ. ನೋಡಿ ಏನ್ ತಗೋಬೇಕ? ಕಾರ್ಡ್ ಸೆಟ್. ನಿಮ್ ಮದ್ವೆ ಆಗ್ತಿದ್ಯಾ ಕಣೆ ನೀನು, ಅದಕ್ಕೆ ಈ ತರ ತಗೊಳ್ಳೋಣ ಅಂತಿದ್ಯಾ? ತಗೋ, ಅದರ ಮ್ಯಾಕ್ಸಿ ಡ್ರೆಸ್ಸು. ಬ್ರೈಟ್ ಟು ಬಿ ಮಾಡ್ತೀವಿ. ಬ್ರೈಡ್ನು ಕರ್ಕೊಂಡ್ಬಂದು ಏನ್ ಬೇಕು ಅಂತ ಅವಳ ಹತ್ರನೇ ಬಿಲ್ ಮಾಡಿಸ್ತೀವಿ. ನಮಗೂ ಒಂದೆರಡು ಜೊತೆ ಬಟ್ಟೆ ತಗೊಂಡು ಅವಳ ಹತ್ರನೇ ಬಿಲ್ ಮಾಡಿಸಿ. ಬಿಲ್ ಮಾಡ್ತೀಯಾ? ಪಕ್ಕ ಬಿಲ್ ಮಾಡ್ತೀಯಾ? ನಾನು 2 ಜೊತೆ, ನಿಂಗೆ 1 ಜೊತೆ, ತೃಪ್ತಿಗೆ 1 ಜೊತೆ. ಮತ್ತೆ ತುಂಬಾ ಬಟ್ಟೆ ಕೊಡ್ಸಿದಾರೆ ತಾನೇ ನಿಮ್ಮ ಮನೇಲಿ? ಬರೀ ಸಾರಿ ಕಡೆ ಡ್ರೆಸ್ ಕೊಡ್ಸಿಲ್ಲ. ಪರವಾಗಿಲ್ಲ ಬಿಡ, ರೇಷ್ಮೆ ಸೀರೆ ಕಾಸ್ಟ್ಲಿ. ಮದ್ವೆನೇ ಆಗಿಲ್ಲ, ಆಲ್ರೆಡಿ ಚಿಕ್ಕ ಮಕ್ಳು ಬಟ್ಟೆ ಮೇಲೆ ನೋಡ್ತಿದ್ದಾಳೆ. ನೋಡಿ ಇಲ್ಲಿ ಟೀ ಶರ್ಟ್ ಅವಳಿಗೆ ಎಷ್ಟು ಶೈ ಅಂದ್ರೆ ಯಾರಾದ್ರೂ ಶೈ ಎಲ್ಲ ದೊಡ್ಡವು. ಓವರ್ ಆಕ್ಟಿಂಗ್ ಅವಳು. ಇನ್ನೊಂದ್ ದಿನ ನೋಡ್ಬಿಟ್ರೆ ನೀವೇ ಅಂತೀರ ಓವರ್ ಆಕ್ಟಿಂಗ್ ಭೂಮಿಕಾ ಅಂತ. ಏನಾದ್ರು ತಗೊಳೆ. ಇವಳು ಬಟ್ಟೆ ಇವಳು ತಗೊಳಕ್ಕೆ ಇಷ್ಟು ಸುದಿಸ್ತಾಳೆ. ಅವ್ರ ಹುಡುಗ ಬಂದ್ರೆ ಏನ್ ಮಾಡ್ಬೇಕೋ ಪಾಪ. 5 minutes ಆಯ್ತು 5 minutes ನಡಿ ಹೋಗೋಣ. 1 minute ಆಗಿದೆ. ತಗೊಂಡ್ರೆ ತಗೋ, ಬಿಟ್ರೆ ಬಿಡು ಅಷ್ಟೇ. ನೋಡ್ರಿ, ಅವ್ರಿಗೆ ಅವರೇ ಹೀರೋಯಿನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಫ್ಯಾನ್ ಗಾಳಿ ಕೂದಲ ಆಗ್ತಿದೆ ಅಂತ. ನೋಡಿ ಗೈಸ್, ನೋಡಿ ಈ ತರ ಹೀರೋಯಿನ್ ಶೋಕಿ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಜೂಡಿಯೋ ಮುಗಿಸ್ಕೊಂಡು ಅಲ್ಲಿ ಚೆನ್ನಾಗಿಲ್ಲ ಅಂತ ಈಗ ಟ್ರೆಂಡ್ಸಿಗೆ ಕರ್ಕೊಂಬಂದಿದ್ದಾಳೆ. ಟ್ರೆಂಡ್ಸಿಗೆ ಕರ್ಕೊಂಬಂದು ಇದು ಯಾವುದೋ ಡ್ರೆಸ್ ಇಷ್ಟ ಆಗ್ಬಿಟ್ಟಿದೆ. ಇದನ್ನು ಟ್ರೈ ಮಾಡ್ತಿದ್ದಾರೆ ಇಬ್ರು. ನೋಡಿ ಏನು ಆಟ ಆಡ್ತಾಳೆ. ಯಾವ ಸೈಜ್ ಇದು? ಎಷ್ಟು ಕಣೆ? ಫೈನಲಿ ಸದ್ಯ ಇಷ್ಟ ಆಯ್ತು ಒಂದಾದ್ರು. ತೋರ್ಸು ಭೂಮಿ, ಯಾವುದು? ಅವಳಕ್ಕಿಂತ ಉದ್ದ ಐತೆ, ಡಬಲ್ ಉದ್ದ ಐತೆ. ನೋಡಿ ಇಷ್ಟ. ಅವಳು 3 ಅಡಿಗೆ 6 ಅಡಿ ಹೀಲ್ಸ್ ಹಾಕೋದಲ್ಲ ಮ್ಯಾನೇಜ್ ಆಗಿ. ಅದಕ್ಕೆ ಇಲ್ಲಿ ಕಚ್ಚಿರೋದ ಹೀಲ್ಸ್ನ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಬೆಲ್ಟ್ ಕಚ್ಬಿಟ್ಟಿದೆ ಗೈಸ್ ಅದನ್ನ ಅವಳು. ಅಲ್ವಾ ಭೂಮಿ? ಯಾವ ಬ್ರೋ 2 times ಅಷ್ಟೇ ಹಾಕೊಂಡಿದ್ದಾರೆ. ಅದು 1500 ಕೊಟ್ಟಿದ್ದಾಳೆ ಅವಳು. ಫೈನಲಿ 3 ಡ್ರೆಸ್ನ ಟ್ರಯಲ್ ಮಾಡಕ್ಕೆ ಹೋಗ್ತಿದ್ದಾರೆ ನಮ್ಮ ಭೂಮಿಕ್ ಅವರು. ಬಟ್ಟೆ ಸೆಲೆಕ್ಟ್ ಆಗಿಲ್ಲ, ತುಂಬ ಬೇಜಾರಾಗ್ತಿದೆ. ಸೋ ಸ್ಯಾಡ್. ಸೊ ಓಕೆ, ಮಿಲಿಯನ್ ಬಂದಮೇಲೆ ಇಲ್ಲ ಗೈಸ್, ಹೊಸ ಬಟ್ಟೆ ಕಣ್ಣಿವೆ. ಈ ಥರ ಹುಡುಗಿರನ್ನ ನೋಡಿದ್ದೀರಾ ನೀವು? ನೋಡಿ ಈ ಥರ ಇದ್ದಾಳೆ. ನೋಡಕ್ಕೆ ಸಾಧ್ಯ
because it's one and only masterpiece. One and only masterpiece Lavanya P. One and only another beautiful, gorgeous, wonderful dad little princess, mom little princess, brother younger sis, elder sis. younger elder sis. ನೋಡಿ ನೋಡಿ ಗೈಸ್, ಮತ್ತೆ ಅಗೇನ್ ಜೂಡಿಯೋ ಅಂತ ಕರ್ಕೊಂಡು ಬಂದ್ರು, ಮತ್ತೆ ಒಂದು ರೌಂಡ್ ಹಾಕಿದ್ರು. ಇದೆಲ್ಲ 2ನೇ ರೌಂಡು. ಒಂದು ಇಷ್ಟ ಆಗ್ತಿಲ್ಲ ಅವ್ರಿಗೆ. ನಾ ಹೇಳ್ದೆ, ಮತ್ತೆ ನನಗೆ ಹೇಳ್ತಾರೆ ಜೂಡಿಯೋ ಬಟ್ಟೆ ಇಷ್ಟ ಆಗಲ್ಲ ಅಂತ. ನೋಡಿ ನೋಡಿ ಇಟ್ಕೊಂತಾರೆ, ಅದು ಚೆನ್ನಾಗಿರಲ್ಲ ಬ್ರೋ. ನೋಡಿ guys, ಬೇಕು ಬ್ರೋ, ಬಟ್ಟೆ ಅಂದ್ರೆ ಇಟ್ಸ್ ಎಮೋಷನ್. ಅದೇ ಬಟ್ ಅವ್ರಿಗೆ ಸಿಕ್ತಿಲ್ಲ ಎಮೋಷನ್ ಅದರಲ್ಲಿ. ನೋಡಿ ಎಮೋಷನ್ ತುಂಬಾ ಡೀಪ್ ಆಗಿ ಹೋಗ್ತಾ ಇದೆ. ಇವಳು ನೋಡ್ತಾಳೆ ಬರೀ ಅದು ನಮ್ ಕಡೆ ಮಸಿ ಅರ್ವೆ ಅಂತಾರೆ, ಆ ತರದ್ ಕಲರ್ಗೆ ಕೈ ಹಾಕ್ತಾಳೆ. ಅವಳಿಗೆ ಮ್ಯಾಚ್ ಆಗುತ್ತಾ? ಆಗಲ್ಲ. ಮತ್ತೆ ಅಗೇನ್ ಇವ್ರು ಮತ್ತೆ ಯಾವ್ದು ಅಂಗಡಿ ಅಂತ ಹೇಳ್ತಾರೋ ಗೊತ್ತಿಲ್ಲ. ನನ್ಗೇನೋ ಇಲ್ಲೂ ಅವರು ತಗೊಳಲ್ಲ ಅಂತ ಅನ್ಸುತ್ತೆ. ಇಷ್ಟ ಅಂಗಡಿ, ನಾವೇನ್ ಮಾಡೋಣ? ತೆಗಿಬೇಕಾ? ತೆಗಿಯೋರ್ಗೂ ಗೊತ್ತಾಗಿಲ್ವಾ? ಸರಿ, ಇದೆಲ್ಲ ಕುಡ್ಸೆ. ಓಕೆ, ಇಷ್ಟ ಆಯ್ತಾ ಗೈಸ್? ಸ್ಟುಡಿಯೋದಲ್ಲಿ 100 ಕಲೆಕ್ಷನ್ಸ್ ಇದೆ, 100 ಕಲೆಕ್ಷನ್ಸ್, 1000 ಕಲೆಕ್ಷನ್ಸ್ ಅಂತ ಅಂದರು. ನಾನು ಟ್ರೆಂಡ್ಸಿಗೆ ಕರ್ಕೊಂಡು ಹೋಗಿದ್ಕೆ. ಮತ್ತೆ ಅಗೇನ್ ಸೆಕೆಂಡ್ ರೌಂಡ್ ಹೋದ್ವಾ, ಮತ್ತು ಅಲ್ಲಿ ಒಂದು ಬಟ್ಟೆ ತಗೊಂಡಿಲ್ಲ ಗೈಸ್, ಒಂದು ಬಟ್ಟೆ ತಗೊಂಡಿಲ್ಲ. ನೋಡಿ ಗೈಸ್ ಹೆಂಗ್ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ. ನೋಡಿ ಗೈಸ್, ಈಗ ಮತ್ತೆ ಸ್ಟೈಲ್ ಯೂನಿಯನ್ಗೆ ಹೋಗ್ತಾ ಇರೋದು. ಗೈಸ್ ಪ್ಲೀಸ್, ಥರ್ಡ್ ಟೈಮ್ ಇವರು ಜೂಡಿಯೋ ಒಳಗೆ ಹೋಗ್ತಿರೋದು. ಯಾರಾದ್ರೂ ಜೂಡಿಯೋದಾಗ ನೋಡ್ಬಿಟ್ರೆ ಶಾಕ್ ಆಗ್ಬಿಡ್ಬೇಕು. ಗೈಸ್ ಎಷ್ಟು ಅಂದ್ರೆ ನಮ್ಮದು ಸ್ಟುಡಿಯೋ ಕಲೆಕ್ಷನ್ ಚೆನ್ನಾಗಿಲ್ಲ ಅಂತ ಹೇಳಿ ಇಯರಿಂಗ್ ತಗೊಂಡು ಮತ್ತೆ ವಾಪಸ್ ಜೂಡಿಯೋಗೆ ಥರ್ಡ್ ಟೈಮ್ ಜೂಡಿಯೋದಲ್ಲಿ ಇರೋ ಸೆಕ್ಯೂರಿಟಿ ನಮ್ಮನ್ನು ನೋಡಿ ಶಾಕ್. ಅವನು ಬ್ಯಾಗ್ ಕೊಡೋದೇ ಬಿಟ್ಬಿಟ್ಟ. ಇವ್ರು ಸುಮ್ಮನೆ ಆಟ ಆಡಕ್ ಬರ್ತಾವ್ರಿ, ಏನ್ ತಗೊಂಡಿಲ್ಲ ಅಂತ. ಜೂಡಿಯೋ ಆಯ್ತು ಟ್ರೆಂಡ್, ಬೆವ್ರು ಸುರಿಸ್ಬಿಡಿ. ಬ್ಲಾಗರ್ ಪ್ಲೀಸ್ ಹೆಲ್ಪ್. ಪೋಲಾರ್ ಬಿಯರ್ ಅಲ್ಲಿ ಸೀಟೇ ಇಲ್ಲ, ಆದ್ರೂ ಹುಡಿಕೊಂಡು ಕಷ್ಟಪಟ್ಟು ಕುತ್ಕೊಂಡಿದ್ದಾರೆ ಭೂಮಿಕಾ. ಎಷ್ಟು ಬಿಸಿ. ಏನಿಸ್ತಿದೆ ತೃಪ್ತಿ? ಎಲ್ರಿ ಭೂಮಿ ಅವರೇ, ಹೆಂಗ ಅನಿಸ್ತಿದೆ? ಫುಲ್ ಬೇಡಲಿ ರಿಯಾಲಿಟಿ ಹೇಳ್ತಾ ಇದೀನಿ ಬ್ರೋ. ಬಿಸಿಲು ತಿರ್ಗಾಡ್ಕೊಂಡು ಬಂದ್ಬಿಟ್ಟು ಎಸಿಲಿ ಬಂದ್ರೆ ತಣ್ಣಗಾಗ್ತದೆ, ಇನ್ನೇನಾಗತ್ತೆ. ಓಕೆ, ಇವಾಗ ಆಟೋ ಬುಕ್ ಮಾಡಿದ್ದಾರೆ ಭೂಮಿಕಾ ಅವರು. ಅವರೇ ಮನೆ ಕರ್ಕೊಂಡು ಹೋಗ್ತಾರೆ. ಈ ತರ ಯಾರಾದ್ರೂ ರೈಟ್ ಟು ಬಿ ಮಾಡಿದ್ದೀರಾ ನಿಮ್ ಕಡೆ? ಮಾಡಿದ್ರೆ ಕಮೆಂಟ್ ಮಾಡಿ. ಕೇಳಿ ರೈಟ್ ಟು ಮಾಡಿ. ಪಾಪ ಇಲ್ಲ, ಅವಳೇನ್ ಮಾಡಿಸ್ಕೊಂಡು, ಅದೇ ನಾವು ಮಾಡ್ತೀವಿ ಅಂತ ಕರ್ಸ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಬರೋವಾಗ ಆಟೋ ಬುಕ್ ಮಾಡಿದವ್ರೆ, ಹೋಗೋ ಬುಕ್ ಮಾಡಿದವ್ರೆ, ಡ್ರೆಸ್ ಕೊಡಿಸ್ತಿರೋದು ಅವರೇ, ಕೇಕ್ ಬುಕ್ ಮಾಡೋದು ಅವರೇ, ಡೆಕೋರೇಷನ್ ಮಾಡೋದು ಅವರೇ, ಮನೆಗೆ ಪಾರ್ಟಿ ಕೊಡ್ತೀವಿ. ರೈಟ್ ಟು ಬಿ ಪಾರ್ಟಿಗೆ ಎಂಟ್ರಿ ಕೊಡೋದು ಅವರೇ. ರಿಯಾಕ್ಷನ್ ಇರುತ್ತೆ ನೋಡಿ, ಎಷ್ಟು ಓವರ್ ಆಕ್ಟಿಂಗ್ ರಿಯಾಕ್ಷನ್ ಇರುತ್ತೆ ಅಂದ್ರೆ ಪ್ರೋ ಆಗಿರುತ್ತೆ. ಓಕೆ, ಆಟೋ ಬಂದಿದೆ, ಹೋಗುವ. ಓಕೆ ಲೆಟ್ಸ್. ಆದ್ರೂ ಬ್ರೈಡ್ ಈ ರೇಂಜ್ ಎಕ್ಸೈಟ್ ಆಗಿ ಅವಳು ಬ್ರೈಡ್ ಟು ಬಿ ಗೈಸ್ ನಾನು ಸುಮ್ಮನಿದ್ದೀನಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಗೈಸ್. ಎಲ್ಲ ನನ್ಗೆ ಹೇಳಿ ಕೊಟ್ಟಿದ್ದಾರೆ ಕೈಯಲ್ಲಿ. ಫಸ್ಟ್ ಆಫ್ ಆಲ್ ಏನು ಇಲ್ಲ, ಅಷ್ಟೇ ಎಕ್ಸೈಟ್ಮೆಂಟ್ ಅಲ್ಲಿ ಅವಳೇ ತಗೊಂಡ್ ಊದ್ತವಳ. ಬಲೂನ್ ಊದಕ್ಕೂ ಬರ್ತೀವಿ. ಇಂಥವ್ರನ್ನೆಲ್ಲ ಈ ಮದ್ವೆ ಆಗ್ತವ್ರಲ್ಲ ಅವರು. ಶಕ್ತಿ ಬೇಕು ಕಣೆ, ಶಕ್ತಿ. ಈ ತರನ ಒಬ್ರು ಬ್ರೈಡ್ ಇರ್ತಾರೆ ಈ ಪ್ರಪಂಚದಲ್ಲಿ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ. ಅದೊಂದು ಚೈಲ್ಡ್ ಇದೊಂದು ಚೈಲ್ಡ್ ಇಬ್ರು ಕುತ್ಕೊಂಡು
ನನಗೆ ಬರಲ್ಲ ಗಾಯ್ಸ್ ತಿರುಗಿ ಮೇಡಮ್ ಈ ಕಡೆ. ಇವರು ಮದುವೆ ಆಗ್ತಿರೋ ಹುಡುಗಿ, ಒಂದು ಬಲೂನ್ ಉದಕ್ ಬರಲ್ಲ. ಬೇಕಾದ್ರೂ ಉತ್ಕೊಂತಾರೆ ನನ್ಗ. ಜಾತ್ರೆ, ದೊಡ್ಡ ಜಾತ್ರೆ. ಉದ್ಬೇಕಿನ ಹಿಂಗ ಹೋಯ್ತು ಹೊಗೆ, ಆ ಬಲೂನು ಹೊಗೆ. ಒಂಚೂರು ಝೂಮ್ ಆಗ್ತಾ ಇದ್ದೀನಿ. ಹೋಯ್ತು ಆ ಬಲೂನ್. ಇನ್ನಾದ್ರು ಎಷ್ಟು ಡಮ್ ಅಂತದು ಏನು. ಭೂಮಿ ಅವರೇ ದಯವಿಟ್ಟು ನಿಲ್ಲಿಸ್ಬಿಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇದು ಪ್ಯಾಂಟ್, ಇಲ್ಲಿ ಟಾಪ್ ಟು ಬಾಟಮ್. ಬಿಕಾರಿ ರೇಂಜ್ ಅಲ್ಲ. ಟಾಪ್ ಟು ಬಾಟಮ್ ಹಿಂಗಿದ ನೋಡಿ. ಅಪ್ಕಮಿಂಗ್ ಬ್ರೈಡ್. ಇಷ್ಟೊಂದೆಲ್ಲ ವೇಸ್ಟ್ ಏನಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ರೆ ರೂಮ್ ತರ ಇಟ್ಟಿಲ್ಲ ಇವರು. ಡಸ್ಟ್ಬಿನ್ ಮಾಡ್ಕೊಂಡಿದ್ದಾರೆ. ಬ್ರೈಡ್ ಕೂಡ ಈ ರೇಂಜ್ ಕೆಲಸ ಮಾಡ್ತಾ ಇದ್ದಾರೆ. ಓನ್ಲಿ ಟು ಮೇಕ್ ದಿಸ್. ನೆಕ್ಸ್ಟ್ ತೋರಿಸ್ತೀವಿ ಫುಲ್. ಆದ್ರೆ ಬನ್ನಿ, ದಿಸ್ ಈಸ್ ದ ಫಸ್ಟ್ ಪಾರ್ಟ್ ಆಫ್ ಬ್ರೈಡ್ ಟು ಬಿ ಪ್ರಿಪರೇಷನ್ ಅಂಡ್ ದ ನೆಕ್ಸ್ಟ್ ಪಾರ್ಟ್ ವಿಲ್ ಬಿ ಆಕ್ಚುಲಿ ಏನ್ ಗೊತ್ತಾ, ಬ್ಲಿಂಕಿಟ್ ಅಲ್ಲಿ ಎಲ್ಲಾವುದು ಬುಕ್ ಮಾಡಿದೀವಿ, ಆದ್ರೆ ಬ್ರೈಡ್ ಟು ಬಿ ಅನ್ನೋದೇ ಬುಕ್ ಮಾಡಿಲ್ಲ. ಸೋ ಬ್ರಿಲಿಯಂಟ್ ವಿ ಆರ್ ಅಂತ ಫ್ರೆಂಡ್ಸ್. the cutest one. overacting, the most overacting without makeup, doing dramatic bride to be ರೆಡಿ ಆಗಿದ್ದಾರೆ. ಬ್ರೈಡ್ ಮೇಡ್ ರೆಡಿ ಆಗ್ತಿದ್ದಾರೆ. ಡೆಕೋರೇಷನ್ ರೆಡಿ ಆಗಿದೆ. How are you excited? I'm very excited. For what? Bride to be. Oh my god. ಬ್ರೈಡ್ ಟು ಬಿ ಎಲ್ಲ ಸೆಲೆಬ್ರೇಟ್ ಮಾಡಿ ಫೋಟೋ ಶೂಟ್ ಮುಗಿಸಿ ಅಗೇನ್ ನಮ್ಮ ಬ್ರೈಡ್ ಆಸೆ ಅಂತೆ ಡಾಮಿನೋಸ್ ಪಿಜ್ಜಾ ತಿನ್ನಕ್ಕೆ ಬಂದಿದ್ದೀವಿ. ಲೆಟ್ಸ್ ಗೋ. ತಿರುಗ್ತಲೇ ಇದ್ದೀವಿ ಗುರು ಬೆಳಗ್ಗೆಯಿಂದ. ಇವಳು ಕರ್ಕೊಂಬಂದ್ರೆ ಹಿಂಗೆ ಇದ್ದೆ ಕಣ್ಣಲ್ಲಿ ಇದ್ದೆ ಜೀ ಅಂತ ಐತೆ. ಬರ್ತಿದೆ ಗುರು. ಆದರೂ ಇವಳು ಆಸೆ ಅಂತ ನಾವು ಡಾಮಿನೋಸಿಗೆ ಬಂದಿದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ. ಆದರೂ ಮತ್ತೆ ಬೇರೆ ಡ್ರೆಸ್ ಎಲ್ಲ ಹಾಕ್ಕೊಂಡು ತೃಪ್ತಿ ನಿದ್ದೆಗಣ್ಣಲ್ಲಿದ್ದಾಳೆ. ಭೂಮಿಕಾ ಸುಳ್ಳು ಹೇಳ್ತಾಳೆ. ಫೈನಲಿ ಪಿಜ್ಜಾ ಬಂದಿದೆ. ಸಿ ಫುಲ್ ನಿದ್ದೆ ಮೂಡಲ್ಲಿದ್ದಾರೆ. ನಮ್ಮೂರು ತೋರಿಸ್ಕೊಂಡ್ಬಿಡುವ. ಡಾಮಿನೋಸಲ್ಲಿ ಪಿಜ್ಜಾ ತಿಂದು ಎಲ್ಲರಿಗೂ ನಿದ್ದೆ ಬರ್ತಿದೆ. ಫುಲ್ ಟಯರ್ಡ್ ಆಗಿದ್ದಾರೆ. ನಿನ್ನೆ 9:30 ಶುರುವಾಗಿರೋದು ನಮ್ಮದು ಗರ್ಲ್ಸ್ ಡೇ ಔಟ್. 24 hours ಆಗಿದೆ. ಸ್ಟಿಲ್ ಓಡಾಡ್ತಲೇ ಇದ್ದೀವಿ. ಜ್ಯೂಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು, ಅದಕ್ಕೆ ಮನೆಗೆ ಹಂಗೆ ತಗೊಂಡೋಗೋಣ ಅಂತ ತಗೊಂಡೋಗ್ತಾ ಇದ್ದೀವಿ. ಓಕೆ ಲೆಟ್ಸ್ ಗೋ. ಮನೆಗೆ ಏನೆಲ್ಲ ಹೋಗೋಣ, ನಡ್ಕೊಂಡು ಹೋಗೋಣ, ಆಡೋದ್ರಲ್ಲಿ ಹೋಗೋಣ. ಹಾಂ ಓಕೆ ಲೆಟ್ಸ್ ಗೋ. 500 ಮೀಟರ್ಸ್ಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಫೈನಲಿ ಮನೆಗೆ ಬಂದಿದ್ದೀವಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡೋಣ. ಕೀಪ್ ವಾಚಿಂಗ್ ಅವರ್ ವ್ಲಾಗ್ಸ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೇಳ್ತೀರಾ ಭೂಮಿ ಅವರೇ? Street heat, getting into my feet, adrenaline rush, can't stop this feeling now. Aatam pottu paaru,